Welcome to SMK Education Channel. This is your Santosh. Today we have discussed the concept of financial statement analysis theory part as well as format of comparative common size trend income statement and balance sheet. This concept is related to both second PUC and degree BCom. In degree BCom, the first chapter in management accounting is Introduction to Management Account. Under this, the one concept is financial statement analysis. What is financial statement analysis? The financial statement analysis means examining and evaluating the financial statement of the business to understand its financial position, performance, and profitability. Financial statement like the balance sheet, profit and loss account, and cash flow statement are analyzed to know how well a company is performing. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತಂದರೆ ಎಕ್ಸಾಮೈನಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಬಿಸ್ನೆಸ್. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಬಿಸ್ನೆಸ್ನ ಎಕ್ಸಾಮೈನ್ ಆರ್ ಇವ್ಯಾಲ್ಯುಯೇಟ್ ಮಾಡೋದನ್ನು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಫೈನಾನ್ಷಿಯಲ್ ಪೊಸಿಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಅಂತಂದರೆ ಫೈನಾನ್ಷಿಯಲ್ ಪೊಸಿಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಇದನ್ನು ನಾವು ಅಡ್ವಾಂಟೇಜಸ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ಹೇಳ್ಬೋದು ಅಥವಾ ಆಬ್ಜೆಕ್ಟಿವ್ಸ್ ಅಂತಂತಲೂ ಕರಿಬೋದು. ಅಂದರೆ ಫೈನಾನ್ಷಿಯಲ್ ಪೊಸಿಷನ್ನ, ಕಂಪನಿ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿನ ತಿಳ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಯಾವ ರೀತಿ ಮಾಡ್ತೀವಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲೈಕ್ ದಟ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಥರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ತಿಳ್ಕೊಬೋದು. ವಾಟ್ ಈಸ್ ದ ಬ್ಯಾಲೆನ್ಸ್ ಶೀಟ್? ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ ಆರ್ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಲೆನ್ಸ್ ಶೀಟ್. ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್? ವಿ ಫೈಂಡ್ ಔಟ್ ದ ಪ್ರಾಫಿಟ್ ಆಫ್ ದಿ ಕಂಪನಿ, ಹೌ ಮನಿ expenditure, how much expenditure incurred, how much profit generated, that and all you'll see in the profit and loss account. What is the cash flow statement? The difference between the cash inflow and outflow is called as a cash flow statement. Okay, next, objectives of the financial statement analysis. ಆಲ್ರೆಡಿ ನಾನು ಮೀನಿಂಗ್ ಅಲ್ಲೇ ಹೇಳಿದ್ದೀನಿ ಆಬ್ಜೆಕ್ಟಿವ್ಸ್ ಏನೇನು ಬರ್ಬೋದು ಅಂತ ಹೇಳ್ಬಿಟ್ಟು. ಮೀನಿಂಗ್ ಅಲ್ಲೇ ಬಂದಿದೆ. ಟು ಅಸೆಸ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಫರ್ಮ್. ಫೈನಾನ್ಷಿಯಲ್ ಅನಾಲಿಸಿಸ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಆಲ್ರೆಡಿ ಗೊತ್ತು. ಟು ಅಸೆಸ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಫರ್ಮ್. ಒಂದು ಕಂಪನಿ ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡಿದೆ ಅನ್ನೋದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಿಂದ ತಿಳ್ಕೊಬೋದು. ಓಕೆ, ನೆಕ್ಸ್ಟ್, ಟು ಅಸೆಸ್ ದ ಆಪರೇಷನಲ್ ಎಫಿಷಿಯನ್ಸಿ, ಮ್ಯಾನೇಜರಲ್ ಎಫೆಕ್ಟಿವ್ನೆಸ್. ಕಂಪನಿ ಯಾವ ರೀತಿ ರನ್ ಆಗ್ತಿದೆ ಅಂತೇಳಿ ತಿಳ್ಕೊಬೋದು. ನೆಕ್ಸ್ಟ್, ಟು ಅಸೆಸ್ ದ ಶಾರ್ಟ್ ಟರ್ಮ್ ಆ್ಯಸ್ ವೆಲ್ ಆಸ್ ಅ ಲಾಂಗ್ ಟರ್ಮ್ ಸಾಲ್ವೆನ್ಸಿ. ಒಂದು ಕಂಪನಿ ಅನ್ನೋದು ಎಷ್ಟು ಕರೆಂಟ್ ಡೆಟ್ಸ್ ಇದೆ ಮತ್ತು ಲಾಂಗ್ ಟರ್ಮ್ ಲೋನ್ಸ್ ಎಷ್ಟಿದೆ ಅನ್ನೋದನ್ನೆಲ್ಲ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಮಾಡೋದ್ರಿಂದ ತಿಳ್ಕೊಬೋದು. ಇದು ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಟು ಐಡೆಂಟಿಫೈ ದ ರೀಸನ್ಸ್ ಫಾರ್ ಚೇಂಜ್ ಪ್ರಾಫಿಟಬಿಲಿಟಿ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಫರ್ಮ್. ಯಾವುದಕ್ಕೋಸ್ಕರ ಪ್ರಾಫಿಟ್ ಅನ್ನೋದು ನಮ್ಗೆ ಕಡಿಮೆ ಆಗ್ತಿದೆ, ಯಾವುದಕ್ಕೋಸ್ಕರ ನಾವು ಲಾಸ್ ಆಗ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋದನ್ನ ಯೂಸ್ ಆಗುತ್ತೆ ನಮಗೆ. ಟು ಮೇಕ್ ದ ಇಂಟರ್ ಫರ್ಮ್ ಕಂಪ್ಯಾರಿಸನ್ ಅಂತಂದರೆ ಒಂದೇ ಸೇಮ್ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದ್ದರೆ, ಒಂದು ಎಕ್ಸಾಂಪಲ್, ಒಂದು ಪ್ರೊಡಕ್ಷನ್ ಕಂಪನಿ ಅಂತ ಇದ್ದರೆ ನಾವು ಸೇಮ್ ಎರಡೂ ಪ್ರೊಡಕ್ಷನ್ನೇ ಮಾಡ್ತಿದ್ರೆ ಎರಡೂ ಕಂಪನಿನ ನಾವು ಕಂಪ್ಯಾರಿಸನ್ ಮಾಡ್ಬೋದು. ನಾವು ಯಾವುದರಲ್ಲಿ ವೀಕ್ ಇದ್ದೀವಿ, ಯಾವುದ್ರಲ್ಲಿ ನಮಗೆ ಲಾಸ್ ಆಗ್ತಿದೆ ಅನ್ನೋದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋದು ಹೆಲ್ಪ್ ಆಗುತ್ತೆ. ಇವೆಲ್ಲ ಆಬ್ಜೆಕ್ಟಿವ್ ಆಗುತ್ತೆ. ಒಂದು ಬಂದು ಪ್ರಾಫಿಟಬಿಲಿಟಿ, ಎಫಿಷಿಯೆಂಟ್ ಮ್ಯಾನೇಜರಲ್ ಎಫೆಕ್ಟಿವ್ನೆಸ್ ಮತ್ತು ಶಾರ್ಟ್ ಟರ್ಮ್ ಆ್ಯಸ್ ವೆಲ್ ಆಸ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ, ಎಷ್ಟು ಡೆಟ್ಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಬೋದು ಆರಾಮಾಗಿ. ಮತ್ತು ಐಡೆಂಟಿಫೈ ದ ರೀಸನ್ಸ್ ಚೇಂಜ್ ಪ್ರಾಫಿಟಬಿಲಿಟಿ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಫರ್ಮ್. ಯಾತಕ್ಕೋಸ್ಕರ ನಾವು ಕಡಿಮೆ ಆಗ್ತಿದೆ ಲಾಭ, ಪ್ರಾಫಿಟ್ ಯಾಕೆ ಕಡಿಮೆ ಜನ್ರೇಟ್ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಬೋದು ನಾವು ಈಸಿಯಾಗಿ.
ಟು ಮೇಕ್ ಇಂಟರ್ಫರ್ಮ್ ಕಂಪ್ಯಾರಿಸನ್ ಆಲ್ಸೋ. ಅಂದರೆ ಯಾಕೆ ನಮಗಿನ್ನ ಅವರು ಕಾಂಪಿಟೇಟರ್, ನಮ್ಗೆ ಯಾಕೆ ಕಾಂಪಿಟೇಟ್ ಕೊಡ್ತಿದ್ದಾರೆ, ನಾವು ಯಾಕೆ ಇನ್ನೂ ಇಲ್ಲೇ ಇದ್ದೀವಿ ಅದೊಂದು ತಿಳ್ಕೊಬೇಕಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ನಾವು ಈಸಿಯಾಗಿ ತಿಳ್ಕೊಬೋದು. ನೆಕ್ಸ್ಟ್, ಮೆಥಡ್ಸ್ ಆರ್ ಡಿವೈಸಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ಯಾವ್ಯಾವ ಮೆಥಡ್ಸ್ ಬರುತ್ತೆ? ಒಂದು ಕಂಪೇರಿಟಿವ್ ಸ್ಟೇಟ್ಮೆಂಟ್, ಸೆಕೆಂಡ್ ಒನ್ ಟ್ರೆಂಡ್ ಅನಾಲಿಸಿಸ್, ಥರ್ಡ್ ಒನ್ ಈಸ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್, ಫೋರ್ತ್ ಒನ್ ಈಸ್ ಫಂಡ್ ಫ್ಲೋ ಅನಾಲಿಸಿಸ್, ಫಿಫ್ತ್ ಒನ್ ಈಸ್ ಕ್ಯಾಶ್ ಫ್ಲೋ ಅನಾಲಿಸಿಸ್, ಸಿಕ್ಸ್ತ್ ಒನ್ ಈಸ್ ರೇಷಿಯೋ ಅನಾಲಿಸಿಸ್, ಸೆವೆಂತ್ ಒನ್ ಈಸ್ ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್. ಮತ್ತು ಇದರಲ್ಲೇ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಎರಡೆರಡು ಬರುತ್ತೆ. ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಒಂದು ಬರುತ್ತೆ, ಮತ್ತು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಒಂದು ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಟ್ರೆಂಡ್ ಅನಾಲಿಸಿಸ್ ಸೇಮ್, ಇನ್ಕಮ್ ಸ್ಟೇಟ್ಮೆಂಟು ಬರುತ್ತೆ, ಬ್ಯಾಲೆನ್ಸ್ ಶೀಟು ಬರುತ್ತೆ. ಮತ್ತು ಕಾಮನ್ ಸೈಜಲ್ಲೂ ಅಷ್ಟೇ, ಕಂಪೇರಿಟಿವ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್, ಇದರಲ್ಲೇ ಎರಡು ಡಿವೈಡ್ ಆಗುತ್ತೆ, ಸಬ್ ಡಿವೈಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಟಾಪಿಕ್ ಇಸ್ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಏನೇನು ಲಿಮಿಟೇಷನ್ಸ್ ಆಫ್ ಅ ಫೈನಾನ್ಷಿಯಲ್ ಅನಾಲಿಸಿಸ್ ಸ್ಟೇಟ್ಮೆಂಟು ಅಂತಂದರೆ, ಇಟ್ ಈಸ್ ಓನ್ಲಿ ಸ್ಟಡಿ ಇಂಟೀರಿಯಮ್ ರಿಪೋರ್ಟ್ಸ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಸ್ಪೆಸಿಫಿಕ್ ಪೀರಿಯಡ್ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಬಿಸ್ನೆಸ್ನ ಕೊಡೋದಿಲ್ಲ, ಕಂಪ್ಲೀಟಾಗಿ ಕೊಡೋದಿಲ್ಲ. ಅದಕ್ಕೋಸ್ಕರ ಇದು ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು, ಅಥವಾ ಲಿಮಿಟೇಷನ್ ಅಂತಲೇ ಹೇಳ್ಬೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ದು. ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಇಗ್ನೋರ್ಸ್ ನಾನ್ ಮಾನಿಟರಿ ಫ್ಯಾಕ್ಟರ್ಸ್. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್. ಇನ್ಕಮಲ್ಲಿ ಏನು ನೋಡ್ತೀವಿ ನಾವು? ವಾಟ್ ಆರ್ ದ ಪ್ರಾಫಿಟ್, ವಾಟ್ ಆಸ್ ಲಾಸ್, ಎರಡನ್ನೇ ನಾವು ನೋಡೋಕ್ಕಾಗೋದು. ಲಾಸ್ ಎಷ್ಟಾಗಿದೆ, ಪ್ರಾಫಿಟ್ ಆಗಿದೆಯಾ, ಎರಡರಲ್ಲಂತೂ ಫೈಂಡ್ ಔಟ್ ಮಾಡ್ಬೋದು. ಏನು? ಇನ್ಕಮ್ ಸ್ಟೇಟ್ಮೆಂಟಲ್ಲಿ. ಬ್ಯಾಲೆನ್ಸ್ ಶೀಟ್ ಇಸ್ ಶೋಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ, ವಾಟ್ ಆರ್ ದ ಲೈಬಿಲಿಟೀಸ್ ಆ್ಯಂಡ್ ವಾಟ್ ಆರ್ ದ ಅಸೆಟ್ ಇಸ್ ದೇರ್. ಅದನ್ನು ಮಾತ್ರ ನಾವು ನಾನ್ ಮಾನಿಟರಿ ಅಂದರೆ ಮಾನಿಟರಿ ಐಟಮ್ಸಲ್ಲಿ ನೋಡ್ತೀವಿ. ಅದೇ ನಾನ್ ಮಾನಿಟರಿ ಫ್ಯಾಕ್ಟರ್ಸ್, ಕಂಪನಿ ಗುಡ್ ವಿಲ್ ಆಗಿರ್ಬೋದು, ಗುಡ್ ನೇಮ್ ಆ್ಯಂಡ್ ಫೇಮು, ಅಥವಾ ಲೇಬರ್ ಅಂದರೆ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಹೇಗಿದೆ, ಎಂಪ್ಲಾಯ್ಮೆಂಟ್ ಎಫಿಷಿಯನ್ಸಿ ಹೇಗಿದೆ, ರೆಪ್ಯುಟೇಷನ್ ಏನಿದೆ, ಮಾರ್ಕೆಟ್ ಕಂಡೀಷನ್ ಏನಿದೆ, ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಇವೆಲ್ಲ ನಾನ್ ಮಾನಿಟರಿ ಫ್ಯಾಕ್ಟರ್ಸ್. ಆದ್ದರಿಂದ ಇದು ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು, ಲಿಮಿಟೇಷನ್ ಅಂತಲೇ ಹೇಳ್ಬೋದು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಓನ್ಲಿ ಮಾನಿಟರಿ ಫ್ಯಾಕ್ಟರ್ಸ್ಗೋಸ್ಕರ ಯೂಸ್ ಮಾಡ್ತೀವಿ, ನಾನ್ ಮಾನಿಟರಿ ಫ್ಯಾಕ್ಟರ್ಗೆ ಯೂಸ್ ಮಾಡೋದಿಲ್ಲ. ಇದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಡಸ್ ನಾಟ್ ಕನ್ಸಿಡರ್ ಚೇಂಜಸ್ ಇನ್ ಪ್ರೈಸ್ ಲೆವೆಲ್ಸ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದೇ ಡು ನಾಟ್ ರಿಫ್ಲೆಕ್ಟ್ ಇನ್ಫ್ಲೇಷನ್ ಆರ್ ಚೇಂಜಸ್ ಇನ್ ಪ್ರೈಸ್ ಲೆವೆಲ್. ಇದು ಯಾವುದೇ ರೀತಿ ರಿಫ್ಲೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್, ಇಟ್ ಡಸ್ ನಾಟ್ ಗಿವ್ ಎಕ್ಸಾಕ್ಟ್ ಪೊಸಿಷನ್ ಆಫ್ ದಿ ಫರ್ಮ್. ನಾವು ಒಂದು ಕಂಪೇರಿಟಿವ್ ಆಗಿರ್ಬೋದು, ಕಾಮನ್ ಸೈಜ್ ಆಗಿರ್ಬೋದು, ಒಂದು ಅಸಂಪ್ಷನ್ ಬೇಸ್ ಮೇಲೆ ಮಾಡ್ತೀವಿ. ಅಂದರೆ ಪ್ರೀವಿಯಸ್ ಇಯರ್ ಬೇಸ್ ತೊಗೊಂಡು, ಫಾರ್ ಎಕ್ಸಾಂಪಲ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಓಕೆ, ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತೀವಿ ನಾವು? ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ ಚೇಂಜಸ್ ಏನಾಗಿದೆ ಆ ಅಮೌಂಟ್ ಮೇಲೆ ನಾವು ಬೇಸ್ ಮೇಲೆ ಏನೋ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್, ಕಾಮನ್ ಸೈಜಲ್ಲಿ ಏನು ಮಾಡ್ತೀವಿ? ಅಸೆಟ್ಸ್ ಆಗಿರ್ಬೋದು, ಲೈಬಿಲಿಟಿ ಆಗಿರ್ಬೋದು, ಅದನ್ನು 100 ಅಂತ ಡಿನೋಟ್ ಮಾಡಿಬಿಟ್ಟು ಹೌ ಮಚ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿ ಪರ್ಸೆಂಟೇಜ್ ಬೇಸ್ ಮೇಲೆ ಸೇಮ್ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬೇಸಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಆದ್ದರಿಂದ ಎಕ್ಸಾಕ್ಟ್ ಪೊಸಿಷನ್ ಆಫ್ ದಿ ಫರ್ಮ್ ನಮ್ಗೆ ಗೊತ್ತಾಗೋದಿಲ್ಲ, ಅಪ್ರಾಕ್ಸಿಮೇಟ್ ಐಡಿಯಾ ಕೊಡುತ್ತೆ ಅಷ್ಟೇ, ಎಕ್ಸಾಕ್ಟ್ ಕೊಡೋದಿಲ್ಲ. ಓಕೆ, ನೆಕ್ಸ್ಟ್, ಇಟ್ ಈಸ್ ಆನ್ ಅನಾಲಿಸಿಸ್ ಆಫ್ ಓನ್ಲಿ ಮೀನ್ಸ್ ಆ್ಯಂಡ್ ನಾಟ್ ಟು ಎಂಡ್ ಇಟ್ ಸೆಲ್ಫ್. ಇದರ ಅರ್ಥ ಏನಂತಂದರೆ, ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಈಸ್ ಓನ್ಲಿ ಟೂಲ್ ಟು ಹೆಲ್ಪ್ ಟು ಟೇಕ್ ಡಿಸಿಷನ್ ಮೇಕಿಂಗ್,
ಒಂದು ಡಿಸಿಷನ್ ಮೇಕಿಂಗ್ಗೋಸ್ಕರ ಮಾತ್ರ ಯೂಸ್ ಮಾಡ್ಬೋದೇ ಹೊರತು ಇದೇ ಫೈನಲ್ ಡಿಸಿಷನ್ ಅಂತ ತಿಳ್ಕೊಬಾರ್ದು ನಾವು. ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಎಲ್ಲ ಇದು ಮಾಡಿ ಮತ್ತೆ ಇದನ್ನು ನಾವು ಡಿಸಿಷನ್ನ ತಗೋಬೇಕಾಗುತ್ತೆ. ಏನೋ ಇಟ್ ಈಸ್ ಎ ಡಿಸಿಷನ್ ಮೇಕಿಂಗ್ ಟೂಲ್ ಅಷ್ಟೇ, ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡೋಕ್ಕಾಗಿಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ದಿ ಫೈನಾನ್ಷಿಯಲ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಕಂಪೇರಿಟಿವ್ ಸ್ಟೇಟ್ಮೆಂಟ್. ಕಂಪೇರಿಟಿವ್ ಸ್ಟೇಟ್ಮೆಂಟ್ನ ಹಾರಿಜಾಂಟಲ್ ಅನಾಲಿಸಿಸ್ ಅಂತಾನೂ ನಾವು ಕರಿತೀವಿ. ದ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್ different points of time. The elements of financial position are shown in comparative form so as give idea financial positions at 2 or more period. ಅಂದರೆ 2 years ಕೊಟ್ಟಾಗ ಪ್ರೀವಿಯಸ್ ಇಯರ್ನ ಕಂಪೇರ್ ಮಾಡಿಕೊಂಡು ಹೌ ಮಚ್ ದೇ ಇನ್ಕ್ರೀಸ್ಡ್, ಅಂದರೆ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆಯಾ, ಅಕಸ್ಮಾತ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆಯಾ ಅಂತೇಳಿ ತಿಳ್ಕೊಬೋದು. ಅಕಸ್ಮಾತ್ ಪ್ರೀವಿಯಸ್ ಇಯರ್ಗಿಂತ ಈ ಇಯರ್ ಎಷ್ಟೇ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಕಂಪೇರಿಟಿವ್ ಫಾರ್ಮಲ್ಲಿ ನೋಡೋದನ್ನ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ದ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. Okay, the elements of financial position are shown is a comparative form as give idea of financial position on 2 or more period. Okay, next types. What are the comparative statement types? One is comparative income statement, second one is comparative balance sheet. What is comparative income statement? Comparative income statement ಅಂತಂದ್ರೆ it gives the idea of progress of business concern over a period of time. The comparative statement can be used for identifying the direction of changes and also trends in different indicators of performance of an organization. ಅಂದರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಕಂಪನಿ ಅನ್ನೋ ಪ್ರೀವಿಯಸ್ ಇಯರ್ಗಿಂತ ಈ ಇಯರ್ ಎಷ್ಟು ಹೆಚ್ಚಾಗಿದೆ, ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಅದನ್ನೆಲ್ಲ ನಾವು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡ್ಬೋದು. ಪ್ರಾಫಿಟ್ನ ಎಷ್ಟು ಜಾಸ್ತಿ ಆಗಿದೆ, ಪ್ರಾಫಿಟ್ಟು ಹೌ ಮಚ್ ಇನ್ ಪರ್ಸೆಂಟೇಜ್, ಅದೆಲ್ಲ ನಾವು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಂತಂದರೆ ಏನು? ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ. ಓಕೆ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು? ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ದ ಸ್ಟಡಿ ಆಫ್ ಟ್ರೆಂಡ್ ಆಫ್ ಸಮ್ ಐಟಮ್ಸ್, ಗ್ರೂಪ್ ಆಫ್ ಐಟಮ್ಸ್ ಅಂಡ್ ಕಾಂಪ್ಯೂಟೆಡ್ ಐಟಮ್ಸ್ ಇನ್ 2 or more ಬ್ಯಾಲೆನ್ಸ್ ಶೀಟ್ ಆಫ್ ಸೇಮ್ ಬಿಸ್ನೆಸ್ ಎಂಟರ್ಪ್ರೈಸ್. ಒಂದೇ ಬಿಸ್ನೆಸ್ ಎಂಟರ್ಪ್ರೈಸಸ್ನ ಡಿಫ್ರೆಂಟ್ ಇಯರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆ, ಅದು ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್, ಈ ಇಯರಲ್ಲಿ ಎಷ್ಟಿದೆ, ಎಷ್ಟು ಚೇಂಜಸ್ ಆಗಿದೆ, ದ ಚೇಂಜಸ್ ಪೀರಿಯಾಡಿಕ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಎಷ್ಟು ಚೇಂಜಸ್ ಆಗಿದೆ ಅದನ್ನು ನಾವು ಪರ್ಸೆಂಟೇಜಲ್ಲಿ ನೋಡ್ತೀವಿ. ಇದು ನಮಗೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ? ಯಾವುದಾದ್ರೂ ಕಂಪನಿ ಅಕ್ವೈರ್ ಮಾಡ್ಕೊಳ್ಳೋವಾಗ ಮತ್ತು ಕಂಪನಿ ಫೈನಾನ್ಷಿಯಲ್ ಪೊಸಿಷನ್ನ ತಿಳ್ಕೊಬೇಕಾತಂದರೆ, ಕಂಪನಿ ಪ್ರಾಫಿಟಲ್ಲಿ ಹೋಗ್ತಿದೆಯಾ, ಲಾಸಲ್ಲಿ ಹೋಗ್ತಿದೆಯಾ, ಎಲ್ಲ ತಿಳ್ಕೊಬೇಕಾದ್ರೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ಯೂಸ್ ಮಾಡ್ತೀವಿ. ಫಾರ್ಮೆಟ್ ಆಫ್ ದಿ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಫಾರ್ಮೆಟ್ ಏನಿದೆ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ನೋಡೋಣ. ಫಸ್ಟ್ 5 ಕಾಲಮ್ ಬರುತ್ತೆ. ಒಂದು ಪರ್ಟಿಕ್ಯುಲರ್, ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಮೇಲೆ ಹೆಡ್ಡಿಂಗ್ ಬಂದುಬಿಟ್ಟು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಸೋ ಅಂಡ್ ಸೋ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ ಡೇಟ್ ಆಗಿಬಿಟ್ಟು ಇಲ್ಲಿ ಬರ್ಕೊತೀರಾ. ನೆಕ್ಸ್ಟ್ ಫಸ್ಟ್ ಒನ್ ಏನು? ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತಂದರೆ ಏನು? ಸೇಲ್ಸ್ ಎಷ್ಟಾಗಿದೆ ಪ್ರೀವಿಯಸ್ ಇಯರು, ಕರೆಂಟ್ ಇಯರ್ ಎಷ್ಟಾಗಿದೆ ಅಂತ ಬರ್ಕೊತೀವಿ. ಮತ್ತು ಥರ್ಡ್ ಕಾಲಮ್ ಏನು? ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ರುಪೀಸ್ ಅಂತಂದರೆ ಕರೆಂಟ್ ಇಯರಲ್ಲಿ ಪ್ರೀವಿಯಸ್ ಇಯರ್ನ ಮೈನಸ್ ಮಾಡಿದಾಗ ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ರುಪೀಸ್ ಬರುತ್ತೆ ಅಮೌಂಟು. ಓಕೆ, ನೆಕ್ಸ್ಟ್
ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವಪ್ಪ ಅಂತಂದರೆ ಫಾರ್ಮುಲಾ ಇಸ್ ಈಕ್ವಲ್ ಟು ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇಂಟು 100. ಅದು ಮಾಡಿದಾಗ ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ಅನ್ನೋದು ನಮಗೆ ಬರುತ್ತೆ. ನೆಕ್ಸ್ಟ್ ಆ್ಯಡ್ ಸೇಲ್ಸ್ಗೆ ಅದರ್ ಇನ್ಕಮ್ನ ಆ್ಯಡ್ ಮಾಡಬೇಕು. ಏನೇನು ಬರುತ್ತೆ, ಕಮಿಷನ್ ರಿಸೀವ್ಡ್, ಅದರ್ ಇನ್ಕಮ್ಸ್, ಅವೆಲ್ಲ ನಾವು ಆ್ಯಡ್ ಮಾಡ್ಕೊತೀವಿ ಇನ್ಕಮ್ಸ್ನೆಲ್ಲ. ನೆಕ್ಸ್ಟ್ ಟೋಟಲ್ ರೆವೆನ್ಯೂ ಎ ಅಂತ ಮಾಡಿಕೊಂಡು ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಪ್ಲಸ್ ಅದರ್ ಇನ್ಕಮ್ನ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ರೆವೆನ್ಯೂ ಅನ್ನೋದು ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ರೆವೆನ್ಯೂನಲ್ಲಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಫಸ್ಟ್ ಒನ್ ಏನು, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಪರ್ಚೇಸ್ ಅಂತ ಕೊಟ್ಟರಂತೂ ಒಂದೇ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತಂದ್ರೂ ಒಂದೇ. ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ ಹೇಗೆ ತೊಗೋಬೇಕು ನಾವು, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಗಿ ತೊಗೊಂಡಾಗ ನಮಗೆ ಇನ್ವೆಂಟ್ರಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಕಾಸ್ಟ್, ಡಿಪ್ರಿಸಿಯೇಷನ್, ಅಮಾರ್ಟೈಸೇಷನ್, ಅದರ್ ಎಕ್ಸ್ಪೆನ್ಸಸ್, ಇವನ್ನೆಲ್ಲ ಟೋಟಲ್ ರೆವೆನ್ಯೂನಲ್ಲಿ ಲೆಸ್ ಮಾಡಬೇಕು. ಆಗ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅಲ್ಲ ಟೋಟಲ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಎಕ್ಸ್ಪೆನ್ಸಸ್ನ ಎಲ್ಲ ಆ್ಯಡ್ ಮಾಡ್ಕೊತೀರಾ, ಆಗ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಎ ಮೈನಸ್ ಬಿ ಅಂದರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ನ ಲೆಸ್ ಮಾಡಿದಿರಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನೋದು ಬರುತ್ತೆ ಆಗ. ನೆಕ್ಸ್ಟ್ ಲೆಸ್, ಅದರಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಟ್ಯಾಕ್ಸ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋದು ಬರುತ್ತೆ. ಓಕೆ, ಇದು ಬಂದುಬಿಟ್ಟು ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿ ಇಲ್ಲಿದೆ ಆಲ್ರೆಡಿ. ನೆಕ್ಸ್ಟ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟು, ಸೇಮ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟಲ್ಲೂ ಫಾರ್ಮೆಟ್ ಸೇಮ್ ಇರುತ್ತೆ. ಪರ್ಟಿಕ್ಯುಲರ್, ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ರುಪೀಸ್, ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್. ಈಕ್ವಿಟಿ ಆ್ಯಂಡ್ ಲೈಬಿಲಿಟಿಯಲ್ಲಿ ಫಸ್ಟ್ ಸೆಟ್ಟಿಂಗ್ ಏನು, ಶೇರ್ ಹೋಲ್ಡರ್ ಫಂಡ್. ಶೇರ್ ಹೋಲ್ಡರ್ ಫಂಡ್ ಅಂತಂದರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದನ್ನು ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡಿರೋದನ್ನು ಮತ್ತು ಪ್ರಾಫಿಟ್ ಆಗಿರ್ಬೋದು, ಕಂಪನಿ ಏನೇನಿರುತ್ತೆ ಇವೆಲ್ಲ ಬಂದುಬಿಟ್ಟು ಶೇರ್ ಹೋಲ್ಡರ್ ಫಂಡ್ ಅಂಡರಲ್ಲೇ ಬರುತ್ತೆ. ಓಕೆ, ಮೋರ್ ದೆನ್ 1 ಇಯರ್ ಏನಿದು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂತಂದರೆ ಇದರಲ್ಲಿ ಈಕ್ವಿಟಿ ಶೇರ್ ಬರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರ್ಬೋದು, ಇದನ್ನೆಲ್ಲ ಶೇರ್ ಕ್ಯಾಪಿಟಲ್ ಅಂತ ಕರಿತೇವೆ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೆಸ್, ಜನರಲ್ ರಿಸರ್ವ್ ಬರ್ಬೋದು, ಕ್ಯಾಪಿಟಲ್ ರಿಸರ್ವ್ ಬರ್ಬೋದು, ಸರ್ಪ್ಲೆಸ್ ಬರ್ಬೋದು. ಇದು ಬಂದ್ಬಿಟ್ಟು ಇಷ್ಟು ಬಂದ್ಬಿಟ್ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ಇದರಲ್ಲಿ ಟೋಟಲ್ ಶೇರ್ ಹೋಲ್ಡರ್ ಫಂಡ್ನ ಎ ಅಂತ ಟೋಟಲ್ ಮಾಡ್ಕೊತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾನ್ ಕರೆಂಟ್ ಲೈಬಿಲಿಟೀಸ್. ವಾಟ್ ಈಸ್ ನಾನ್ ಕರೆಂಟ್ ಲೈಬಿಲಿಟೀಸ್, ಇದು ಬಂದ್ಬಿಟ್ಟು ಮೋರ್ ದೆನ್ 1 ಇಯರ್ಗೆ ಲೋನ್ ಏನಾದರೂ ತೊಗೊಂಡಿದ್ರೆ, ಲೋನು ಏನಿದೆ ಡೆಟ್ಸ್, ಲಾಂಗ್ ಟರ್ಮ್ ಡೆಟ್ಸ್, ಇದನ್ನು ನಾನ್ ಕರೆಂಟ್ ಲೈಬಿಲಿಟಿ ಅಂತ ಕರಿತೀವಿ. ಮೋರ್ ದೆನ್ 1 ಇಯರ್ ಅದರಲ್ಲಿ ಏನು ಬರುತ್ತೆ, ಲಾಂಗ್ ಟರ್ಮ್ ಲೋನ್ಸು, ಅದರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಡಿಬೆಂಚರ್ಸು, ಇವೆಲ್ಲ ನಾನ್ ಕರೆಂಟ್ ಲೈಬಿಲಿಟೀಸ್ ಅಂಡರಲ್ಲೇ ಬರುತ್ತೆ. ನೆಕ್ಸ್ಟ್ ಇದನ್ನೇ ಆ್ಯಡ್ ಮಾಡ್ಕೊತೀವಿ, ಟೋಟಲ್ ನಾನ್ ಕರೆಂಟ್ ಲೈಬಿಲಿಟೀಸ್ ಬಿ ಮಾಡ್ಕೊತೀವಿ. ನೆಕ್ಸ್ಟ್ ಥರ್ಡ್ ಒನ್ ಏನು, ಕರೆಂಟ್ ಲೈಬಿಲಿಟೀಸ್. ಕರೆಂಟ್ ಲೈಬಿಲಿಟೀಸ್ ಅಂತಂದರೆ ಶಾರ್ಟ್ ಟರ್ಮ್, ವಿತಿನ್ 1 ಇಯರ್ ಏನೇನಾಗುತ್ತೆ ಎಕ್ಸ್ಪೆಂಡಿಚರ್ಸ್ ಅಂತಂದರೆ, ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಲೋನ್ ತೊಗೊಂಡಿರ್ತೀವಿ, ಮತ್ತು ಟ್ರೇಡ್ ಪೇಯಬಲ್ಲು, ಶಾರ್ಟ್ ಟರ್ಮ್ ಪ್ರಾವಿಷನ್ಸು, ಅದರ್ ಕರೆಂಟ್ ಲೈಬಿಲಿಟೀಸ್ ಇವೆಲ್ಲ ಬರುತ್ತೆ. ಇದರಲ್ಲಿ ಏನಾದರೂ ಆಗಿದ್ರೆ ಲೋನ್ ಏನಾದರೂ ಶಾರ್ಟ್ ಟರ್ಮಾಗಿ ತೊಗೊಂಡಿದ್ರೆ ಮಾತ್ರ ಕರೆಂಟ್ ಲೈಬಿಲಿಟೀಸಲ್ಲಿ ಬರುತ್ತೆ. ವಿತಿನ್ 1 ಇಯರ್ ಕ್ಲಿಯರ್ ಮಾಡ್ತೀವಿ ಅದನ್ನೆಲ್ಲನೂ, ಅದನ್ನು ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಟೋಟಲ್ ಕರೆಂಟ್ ಲೈಬಿಲಿಟೀಸ್ ಆ್ಯಡ್ ಮಾಡ್ಕೊತೀವಿ. ಟೋಟಲ್ ಕರೆಂಟ್ ಲೈಬಿಲಿಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಇದನ್ನು ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಅಸೆಟ್ಸ್. ಅಸೆಟ್ಸಲ್ಲಿ 2 ಟೈಪ್ಸ್, ಒನ್ ಈಸ್ ನಾನ್ ಕರೆಂಟ್ ಅಸೆಟ್, ಸೆಕೆಂಡ್ ಒನ್ ಈಸ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ಟಲ್ಲಿ ಫಿಕ್ಸ್ಡ್ ಅಸೆಟ್ ಬರುತ್ತೆ, ಅದರಲ್ಲಿ ಟಾಂಜಿಬಲ್, ಇಂಟಾಂಜಿಬಲ್ ಅಸೆಟ್ ಬರುತ್ತೆ, ಮತ್ತು ನಾನ್ ಕರೆಂಟ್ ಅಸೆಟ್ಸ್ ಬಂದು ಇನ್ವೆಸ್ಟ್ಮೆಂಟ್ ಒಂದು ಬರುತ್ತೆ. ಫಿಕ್ಸ್ಡ್ ಅಸೆಟ್, ಡಿಬೆಂಚರ್, ಕಂಪ್ಯೂಟರ್, ಫರ್ನಿಚರ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಇವೆಲ್ಲ ಬಂದುಬಿಟ್ಟು ಟಾಂಜಿಬಲ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಇಂಟಾಂಜಿಬಲ್ ಅಸೆಟ್ಸ್ ಯಾವ್ದಾದ್ರು ಬರುತ್ತಪ್ಪ ಅಂತಂದರೆ ಗುಡ್ ವಿಲ್, ಟ್ರೇಡ್ ಮಾರ್ಕ್, ಪೇಟೆಂಟ್, ಇವೆಲ್ಲ ಇಂಟಾಂಜಿಬಲ್ ಅಸೆಟ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ಕೊತೀರಾಗ ಟೋಟಲ್ ನಾನ್ ಕರೆಂಟ್ ಅಸೆಟ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಯಾವ್ದಾದ್ರು ಬರುತ್ತೆ,
ಕರೆಂಟ್ ಇನ್ವೆಸ್ಟ್ಮೆಂಟ್, ಇನ್ವೆಂಟರೀಸ್ ಅಂದರೆ ಸ್ಟಾಕ್ ಅಂತ ಕರಿತೀವಿ ಇನ್ನೊಂದು ನೇಮು, ಟ್ರೇಡ್ ರಿಸೀವಬಲ್ ಇದೆ ಇನ್ನೊಂದು ನೇಮ್ ಬಂದು ಬಿಲ್ಸ್ ರಿಸೀವಬಲ್ ಬರುತ್ತೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟು, ಡೆಟಾರ್ಸ್, ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಆಗಿ ಪೇ ಮಾಡಿದರೆ ಲೋನ್ಸ್ನ ಅದು ಅಸೆಟ್ ಆಗುತ್ತೆ ನಮಗೆ. ಮತ್ತು ಕ್ಯಾಶ್ ಇವೆಲ್ಲ ಬಂದುಬಿಟ್ಟು ನಾನ್ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಆಗಿ ಬರುತ್ತೆ, ಕರೆಂಟ್ ಅಸೆಟ್ ಅಂಡರಲ್ಲಿ. ಇದನ್ನು A+B ಅಂದರೆ ನಾನ್ ಕರೆಂಟ್ ಅಸೆಟ್ ಪ್ಲಸ್ ಕರೆಂಟ್ ಅಸೆಟ್ನ ಆ್ಯಡ್ ಮಾಡಿದಾಗ ಏನು ಬರುತ್ತೆ, ಟೋಟಲ್ ಅಸೆಟ್ ಅನ್ನೋದು ಬರುತ್ತೆ. ಆಗ ಟೋಟಲ್ ಕರೆಂಟ್ ಲೈಬಿಲಿಟಿಗೆ ಪ್ಲಸ್ ಟೋಟಲ್ ಅಸೆಟ್ಗೆ ಮ್ಯಾಚ್ ಆಗುತ್ತೆ. ಓಕೆ, ಅದನ್ನು ಕಂಪೇರಿಟಿವ್ ಇದೆಲ್ಲ ನೋಡಿದ್ವಿ ನಾವು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ. ಥರ್ಡ್ ಕಾಲಮ್ ಹೇಗೆ ಮಾಡೋದು, ಇನ್ಕಮ್ ಆರ್ ಡಿಕ್ರೀಸ್ ಇನ್ ರುಪೀಸು, ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್ ಮಾಡಿದಾಗ ಈ ಅಮೌಂಟ್ ಬರುತ್ತೆ, ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ರುಪೀಸ್. ನೆಕ್ಸ್ಟ್ ಫೋರ್ತ್ ಕಾಲಮ್ ಏನು, ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇಂಟು 100 ಮಾಡಿದಾಗ ಲಾಸ್ಟ್ ಕಾಲಮ್ ಅಮೌಂಟ್ ಅನ್ನೋದು ಬರುತ್ತೆ ನಮಗೆ. The second method of financial statement analysis is common size statement. Okay, common size statement ಅಂತ ಹೇಳ್ಬೋದು. What is common size statement? Common size statement are those statement in which the data of figures reported in the financial statement are converted into percentage of common base amount. Common base amount. Generally in common size income statement, the net sales figure taken as 100%. ಅಂದರೆ ಸೇಲ್ಸ್ನ ಬೇಸ್ ಆಗಿ ತಗೋತಾರೆ, 100% ಅಂತ ಮಾಡಿಕೊಂಡು ಅದನ್ನು ಬೇಸ್ ಆಗಿ ತಗೊಂಡು ಬೇರೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಬೇರೆ ಐಟಮ್ಸ್ ಏನೇನು ಬರುತ್ತೆ, ಎಕ್ಸ್ಪೆನ್ಸಸ್ ಆಗಿರ್ಬೋದು ಯಾವುದೇ ಆಗಲಿ, ಅದನ್ನು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದೇ ಬ್ಯಾಲೆನ್ಸ್ ಶೀಟಲ್ಲಿ ಅಂತಂದರೆ ಟೋಟಲ್ ಅಸೆಟ್ಸ್ನ ಮತ್ತು ಟೋಟಲ್ ಲೈಬಿಲಿಟೀಸ್ನ ಬೇಸ್ ಆಗಿ ತೊಗೊತಾರೆ 100% ಅಂತ, ಮಿಕ್ಕಿದ್ದನ್ನು ಅದರ ಪರ್ಸೆಂಟೇಜ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪರ್ಸೆಂಟೇಜ್ನ ಡಿನೋಟ್ ಮಾಡ್ತಾರೆ. ಇದನ್ನು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ಸ್ ಯಾವ್ದಾದ್ರು ಬರುತ್ತೆ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. The items on income statement can be shown as a percentage of sales to show the relationship of each item to sales. ಅಂದರೆ ಸೇಲ್ಸ್ ಅನ್ನೋದು ಈಚ್ ಐಟಮ್ಗೆ ಹೇಗೆ ಐಟಮ್ಸ್ ಶೋ ದ ರಿಲೇಷನ್ಶಿಪ್ ಆಫ್ ಈಚ್ ಐಟಮ್ ಟು ಸೇಲ್ಸ್, ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಇದೆ, ಅಕಸ್ಮಾತ್ ಸೇಲ್ಸ್ ಮಾಡಿದ್ದೀರಾ, ಪರ್ಚೇಸ್ ಎಷ್ಟಿದೆ, ಅದರಲ್ಲಿ ವೇಜಸ್ ಎಷ್ಟು ಕೊಟ್ಟಿದ್ದೀರಾ, ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಟ್ಯಾಕ್ಸ್ ಎಷ್ಟು ಕಟ್ಟಿದ್ದೀರಾ, ಅದೆಲ್ಲ ಪರ್ಸೆಂಟೇಜಲ್ಲಿ ಡಿನೋಟ್ ಮಾಡ್ತೀವಿ. A significant relationship can be established between items of income statement and volume of sales. ಇದು ನಮಗೆ ದಿಸ್ ರಿಲೇಷನ್ಶಿಪ್ ಇಟ್ ಹೆಲ್ಪ್ಸ್ ಟು ಇವ್ಯಾಲ್ಯುವೇಟಿಂಗ್ ಆಪರೇಷನಲ್ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್. ಕಂಪನಿ ಹೇಗೆ ರನ್ ಆಗ್ತಿದೆ, ಆಪ್ರೇಷನ್ಸ್ ಅಂದರೆ ಸೇಲ್ಸ್ ಎಷ್ಟು, ಪರ್ಚೇಸ್ ಎಷ್ಟು, ಅವೆಲ್ಲ ನಾವು ಈಸಿಯಾಗಿ ತಿಳ್ಕೊಬೋದು. ಇದನ್ನು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಏನು, a statement in which balance sheet items are expressed as the ratio of each asset to total asset, the ratio of each liability to total liabilities is called as common size balance sheet. ಅಂತಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ ಅಸೆಟ್ನ 100% ಅಂತ ಡಿನೋಟ್ ಮಾಡ್ತೀವಿ, ಟೋಟಲ್ ಲೈಬಿಲಿಟೀಸ್ನ 100% ಅಂತ ಡಿನೋಟ್ ಮಾಡಿ ಅದ್ರ ಮೇಲೆ ನಾವು ಈಚ್ ಐಟಮ್ದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಬೇಸ್ ಆಗಿ ತಗೊಂಡು ಅದನ್ನು ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್. ಕಾಮನ್ ಸೈಜ್ ಸೇಮ್ ಆ್ಯಸ್ ಇಟ್ ಈಸ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟೇ ಫಾರ್ಮೆಟ್ ಇರುತ್ತೆ. ಒಂದು ಚೇಂಜಸ್ ಏನಂತಂದರೆ ಫಾರ್ಮೆಟಲ್ಲಿ ಹೆಡ್ಡಿಂಗ್ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಸೊ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ ಹಾಕ್ತೀರಾ ಬರೀತೀರಾ. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಫಾರ್ಮೆಟ್ ಬಂದು ಪ್ರೀವಿಯಸ್ ಇಯರ್ ಅಮೌಂಟ್ ಮತ್ತು ಪರ್ಸೆಂಟೇಜ್, ಕರೆಂಟ್ ಇಯರ್ ಅಮೌಂಟ್, ಪರ್ಸೆಂಟೇಜ್. ಇದು ಇನ್ಕಮ್ ಸ್ಟೇಟ್ಮೆಂಟ್ ಆಯಿತು. ಫಾರ್ಮುಲಾ ಹೇಗೆ, ನೀವು ಪ್ರೀವಿಯಸ್ ಇಯರ್ ಅಮೌಂಟು ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಬರ್ಕೊತೀರಾ, ಕರೆಂಟ್ ಇಯರ್ ಅಮೌಂಟು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊತೀರಾ,
ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ, ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಈಸ್ ಈಕ್ವಲ್ ಟು ಸೇಲ್ಸ್ ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಗ ಮಾಡಿದಾಗ ಏನಾಗುತ್ತೆ, 100%. ಅಂದರೆ ಸೇಲ್ಸ್ ಅನ್ನೋದನ್ನು 100 ಅಂತ ತೊಗೊತೀವಿ. ನೆಕ್ಸ್ಟು ಅದರ್ ಇನ್ಕಮ್, ಫಾರ್ ಎಕ್ಸಾಂಪಲ್ ಅದರ್ ಇನ್ಕಮ್ ಬಂದು ಪ್ರೀವಿಯಸ್ ಇಯರ್ ಅಮೌಂಟಲ್ಲಿ 1000 ರೂಪಾಯಿ ಬಂದಿದೆ, 1000 rupees, 1000 ಅನ್ನೋದು ಬಂದಿದೆ, ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಾಗಿದೆ, ಒಂದು 10 ಲಕ್ಷ ಆಗಿದೆ, ಇಂಟು 100. ಆಗ ನಿಮಗೆ ಇದು ಪರ್ಸೆಂಟೇಜ್ ಅನ್ನೋದು ಬರುತ್ತೆ. ಸೇಲ್ಸ್ ಅನ್ನೋದನ್ನು 100% ಡಿನೋಟ್ ಮಾಡಬೇಕು. ಸೇಲ್ಸ್ ಬಂದು 100%, ಅದ್ರ ಬೇಸ್ ಮೇಲೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಷ್ಟೇ, ಇನ್ನೇನು ಬೇರೆ ಏನೂ ಚೇಂಜಸ್ ಇರೋಲ್ಲ. ಕರೆಂಟ್ ಇಯರ್ ಸೇಮು, ಕರೆಂಟ್ ಇಯರ್ ಸೇಲ್ಸ್ ತೊಗೊತೀರಾ, ಡಿನೋಟ್ ಮಾಡ್ಕೊತೀಯ. ಸೇಮ್ ಎಕ್ಸ್ಪೆನ್ಸಸ್ಸು ಅಷ್ಟೇ, ಪರ್ಚೇಸ್ ಎಷ್ಟು ಬಂದಿದೆ ಸೇಮ್ ಎಲ್ಲ ಅಷ್ಟೇ ಅದೇ ರೀತಿ ಮಾಡಬೇಕು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೇಮ್ ಎಲ್ಲ ಅದೇ ರೀತಿ ಮಾಡ್ತೀರಾ. ನೆಕ್ಸ್ಟು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ಫಾರ್ಮೆಟ್ ಒಂದೇ ಇದೆ, ಅಂದರೆ ಇದು ಮಾತ್ರ ಚೇಂಜ್ ಆಗುತ್ತೆ. ಪ್ರೀವಿಯಸ್ ಇಯರ್ ಅಮೌಂಟು ಇಯರ್ ಸೇಮ್. ಕಾಮನ್ ಸೈಜ್ಗೆ ಪ್ರೀವಿಯಸ್ ಇಯರ್ ಅಮೌಂಟ್ ಒಂದು ಕಾಲಮ್ ಬರುತ್ತೆ, ನೆಕ್ಸ್ಟ್ ಪರ್ಸೆಂಟೇಜ್ ಬರುತ್ತೆ, ನೆಕ್ಸ್ಟ್ ಕರೆಂಟ್ ಇಯರು ಮತ್ತು ಪರ್ಸೆಂಟೇಜು. ಅದರಲ್ಲಿ ಅದೇ ಚೇಂಜಸ್ ಇನ್ ಅಮೌಂಟು, ಚೇಂಜಸ್ ಇನ್ ಪರ್ಸೆಂಟೇಜ್ ಬರುತ್ತೆ ಸೇಮ್ ಆ್ಯಸ್ ಇಟ್ ಈಸ್. ಇದರಲ್ಲಿ ಟೋಟಲ್ ಕರೆಂಟ್ ಲೈಬಿಲಿಟೀಸು ಅಲ್ಲ, ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ ಬರುತ್ತಲ್ವ ಅದನ್ನು 100 ಅಂತ ತೊಗೊತೀವಿ. ಟೋಟಲ್ ಅಸೆಟ್ಸ್ ಅಂತ ಬರುತ್ತಲ್ವ ಅದನ್ನು 100 ಅಂತ ತೊಗೊತೀವಿ. ಇನ್ನು ಮಿಕ್ಕಿದನ್ನ ಇದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಅನ್ನೋದನ್ನ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ಲು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ಟೇಬಲ್ ಚಾರ್ಟ್ ಇನ್ಸರ್ಟ್ ಬಂದು ಏನು ಇಲ್ಲೆಲ್ಲ ಇದು ಮಾಡಬೇಕೆ ನೋಡಿ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಲು ಶೇರ್ ಕ್ಯಾಪಿಟಲ್ ಅಮೌಂಟ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ ಎಷ್ಟಿದೆ, ಒಂದು 1 ಲಕ್ಷ ಇದೆ ಅಂದ್ಕೊಳ್ಳಿ. ಟೋಟಲ್ ಲೈಬಿಲಿಟೀಸ್ ಬಂದು 10 lakhs, ಟೋಟಲ್ ಲೈಬಿಲಿಟೀಸ್ ಬಂದು 10 lakhs ಇದೆ. ಆಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಟೋಟಲ್ ಲೈಬಿಲಿಟೀಸ್ ಬಂದು 100% ಅಂತ ಡಿನೋಟ್ ಮಾಡ್ತೀರಾ. ಓಕೆ, ಈಕ್ವಲ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ 1 lakh ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 10 lakh ಇಂಟು 100, ಪರ್ಸೆಂಟೇಜ್ ಎಷ್ಟು ಬಂತು 10. ಹೀಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ದು ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ತಿಳ್ಕೊತೀವಿ. ಹೀಗೆ ಥರ್ಡ್ ಕಾಲಮ್ ಮತ್ತು ಫಿಫ್ತ್ ಕಾಲಮ್ ಪ್ರೀವಿಯಸ್ ಇಯರ್ ಅಮೌಂಟ್ಗೆ, ಹೀಗೆ ಕರೆಂಟ್ ಇಯರ್ ತೊಗೋತೀರಾ. ಹಾಗೆ ಆ್ಯಸ್ ಇಟ್ ಈಸ್ ಎಲ್ಲ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ, ಬೇರೆ ಏನೂ ಚೇಂಜಸ್ ಇರೋಲ್ಲ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ. ನೆಕ್ಸ್ಟು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಯಿತು. ನೆಕ್ಸ್ಟ್ ಟ್ರೆಂಡ್ ಅನಾಲಿಸಿಸ್, ಲಾಸ್ಟ್ ಥರ್ಡ್ ಬಂದುಬಿಟ್ಟು ಟ್ರೆಂಡ್ ಅನಾಲಿಸಿಸ್ ಅಂದ್ರೇನು, ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇ ಬಿ ಅನಲೈಸ್ಡ್ ಬೈ ಕಂಪೇರಿಂಗ್ ದ ಟ್ರೆಂಡ್ of series of information. This method of financial statement analysis determines the direction upwards or downwards and involves computation of percentage relationship that each statement items bear the same item in the base year. Trend analysis ಅಂತಂದರೆ, ಫಾರ್ ಎಕ್ಸಾಂಪಲ್ 3 years ಕೊಟ್ಟಿರ್ತಾರೆ, 2018, 19, 20 ಅಂದ್ಬಿಟ್ಟು. 2018 ಈಚ್ ಐಟಮ್ ಅಂದ್ಬಿಟ್ಟು ಎಲ್ಲ 100% ಬೇಸ್, ಅಂದರೆ ಸೇಲ್ಸು 100, ಅದರ್ ಇನ್ಕಮು 100, ಎಲ್ಲ 100 ತೊಗೋತೀವಿ. ಅದ್ರ ಬೇಸ್ ಮೇಲೆ ಎಷ್ಟು ಯಾವುದ್ರಲ್ಲಿ ನಾವು ವೀಕ್ ಇದ್ದೀವಿ ಈಚ್ ಐಟಮ್ನ ಬೇಸಾಗಿ ತೊಗೊಂಡು ಈಚ್ ಐಟಮ್ನ ಅನಾಲಿಸಿಸ್ ಮಾಡ್ತೀವಿ. ಅದನ್ನು ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತೀವಿ. ಈಚ್ ಐಟಮ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಕಡಿಮೆ ಆಗಿದೆ, ಅಪ್ವರ್ಡ್ ಆಗಿದೆ, ಡೌನ್ವರ್ಡ್ ಆಗಿದೆಯಾ, ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಪರ್ಚೇಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಈಚ್ ಐಟಮ್ ಹೌ ಮಚ್ ಡಿಕ್ರೀಸ್, ಹೌ ಮಚ್ ಇನ್ಕ್ರೀಸ್ ಅನ್ನೋದನ್ನ ನಾವು ತಿಳ್ಕೊಬೋದು. ಅದರಲ್ಲಿ ಟೈಪ್ಸ್ ಏನು, ಟ್ರೆಂಡ್ ಅನಾಲಿಸಿಸ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಒಂದಿದೆ, ಟ್ರೆಂಡ್ ಅನಾಲಿಸಿಸ್ ಬ್ಯಾಲೆನ್ಸ್ ಶೀಟ್ ಅಂತ ಇದೆ ಇದರಲ್ಲಿ ಟೈಪ್ಸ್. ಓಕೆ, ನೆಕ್ಸ್ಟ್
ಫಾರ್ಮೆಟ್ ನೋಡೋಣ. ಟ್ರೆಂಡ್ ಅನಾಲಿಸಿಸ್ ಇನ್ಕಮ್ ಸ್ಟೇಟ್ಮೆಂಟ್ ಸೇಮ್ ಫಾರ್ಮೆಟ್ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಇನ್ಕಮ್ ಸ್ಟೇಟ್ಮೆಂಟ್. ಫಾರ್ಮೆಟ್ ಹೆಡ್ಡಿಂಗ್ ಮಾತ್ರ ಚೇಂಜ್ ಆಗುತ್ತೆ. ಟ್ರೆಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಸೊ ಆ್ಯಂಡ್ ಸೋ ಕಂಪನಿ ಫಾರ್ ದ ಇಯರ್ ಎಂಡೆಡ್ ಹಾಕ್ತೀರಾ. ಪರ್ಟಿಕ್ಯುಲರ್ ಪ್ರೀವಿಯಸ್ ಇಯರ್ ಅಮೌಂಟ್, ಟ್ರೆಂಡ್ ಪರ್ಸೆಂಟೇಜ್, ನೆಕ್ಸ್ಟ್ ಕರೆಂಟ್ ಇಯರ್ ಅಮೌಂಟ್, ಟ್ರೆಂಡ್ ಪರ್ಸೆಂಟೇಜ್. ಪ್ರೀವಿಯಸ್ ಇಯರ್ ಅಂತ ಇದೆಯಲ್ವ, ಇದು ಫುಲ್ಲು ಏನಿದೆ ಟ್ರೆಂಡ್ ಎಲ್ಲ 100% ಹಾಕ್ತೀರಾ, ಫುಲ್ 100%. ಕರೆಂಟ್ ಇಯರ್ಗೆ ಹೋಗ್ತೀರಾ. ಇಲ್ಲಿ ಕರೆಂಟ್ ಇಯರ್ ಅಕಸ್ಮಾತ್ ಒಂದು 10,000 ಇರುತ್ತೆ ಅಂದ್ಕೊಳ್ಳಿ ಸೇಲ್ಸು. ಪ್ರೀವಿಯಸ್ ಇಯರಲ್ಲಿ ಒಂದು 5,000 ಇದ್ದಾಗ 10,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟಿದೆ? ಪ್ರೀವಿಯಸ್ ಇಯರ್ ಬಂದು ಎಷ್ಟಿದೆ? 5,000 ಇಂಟು 100. 10,000 ಡಿವೈಡೆಡ್ ಬೈ ನೋಡಿ ಈಕ್ವಲ್ಸ್ 10,000 ಡಿವೈಡೆಡ್ ಬೈ 5,000 ಪ್ರೀವಿಯಸ್ ಸೇಲ್ಸು ಇಂಟು 100 ಎಷ್ಟು ಬರುತ್ತೆ? 200%. ಈ ರೀತಿ ಎಲ್ಲ ಸೇಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ಇಯರ್ ಟ್ರೆಂಡ್ ಎಲ್ಲ 100% ಇರುತ್ತೆ. ಸೆಕೆಂಡ್ ಇಯರ್ ಟ್ರೆಂಡ್, ಈ ಟ್ರೆಂಡ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೇಮ್ ಇವಾಗ ಆಧಾರ್ ಇನ್ಕಮ್ ಬಂದಿದೆ. ಆಧಾರ್ ಇನ್ಕಮ್ದು ಪ್ರೀವಿಯಸ್ ಕರೆಂಟ್ ಇಯರ್ ಎಷ್ಟಿದೆ? 2,000 ಇರುತ್ತೆ. ಇದು ಪ್ರೀವಿಯಸ್ ಎಷ್ಟಿರುತ್ತೆ? 3,000. 2,000 ಡಿವೈಡ್ ಬೈ 3,000 ಇಂಟು 100. ಅದೇ ರೀತಿ ಸೇಮ್ ಫಸ್ಟ್ ಇಯರ್ ಎಲ್ಲ ಬೇಸಾಗಿ ತೊಗೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟ್ ಏನಿದೆ, ಪ್ರೀವಿಯಸ್ ಅಮೌಂಟು, ಇಯರ್ ಟ್ರೆಂಡು ಸೇಮ್, ಫಾರ್ಮೆಟ್ ಸೇಮ್ ಇರುತ್ತೆ, ಐಟಮ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಟ್ರೆಂಡ್ ಪರ್ಸೆಂಟೇಜ್ ಒಂದು ಆ್ಯಡ್ ಆಗುತ್ತೆ. ಟ್ರೆಂಡ್ ಪರ್ಸೆಂಟೇಜ್ ಪ್ರೀವಿಯಸ್ ಇಯರ್ ಅಮೌಂಟ್ ಪಕ್ಕದಲ್ಲಿ ಟ್ರೆಂಡ್ ಪರ್ಸೆಂಟೇಜು, ಕರೆಂಟ್ ಅಕೌಂಟ್ ಪಕ್ಕದಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಅನ್ನೋದು ಬರುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಫಾರ್ಮುಲಾ ಇಲ್ಲಿದೆ ನೋಡಿ. ಟು ಕ್ಯಾಲ್ಕುಲೇಟ್ ಟ್ರೆಂಡ್ ಪರ್ಸೆಂಟೇಜ್ ಬೇಸ್ಡ್ ಆನ್ ಫಸ್ಟ್ ಇಯರ್ ಆಲ್ವೇಸ್ 100%. ಫಸ್ಟ್ ಇಯರ್ ಅನ್ನೋದೆಲ್ಲ ಆಲ್ವೇಸು 100% ಇರುತ್ತೆ. ಇವಾಗ 2019 ಬಂದು ಕರೆಂಟ್ ಇಯರ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಸೇಲ್ಸ್ ಅಮೌಂಟ್ ಇನ್ 2019 ಹೌ ಮಚ್ ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಇನ್ 2018 ಇಂಟು 100. ಈ ರೀತಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಟ್ರೆಂಡ್ ಅನಾಲಿಸಿಸ್ ಇನ್ಕಮ್ ಸ್ಟೇಟ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಟ್ರೆಂಡ್ ಬ್ಯಾಲೆನ್ಸ್ ಶೀಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಫಾರ್ಮೆಟ್ ಆಗಿದ ತಕ್ಷಣವೇ ನೆಕ್ಸ್ಟು ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಎನಿ ಡೌಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಹಾಕಿರ್ತೀನಿ, ವಾಟ್ಸಪ್ ನಂಬರು. ಗ್ರೂಪ್ ಮಾಡ್ತಿದ್ದೀನಿ BComಗೆ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಸ್ನ, ಎಲ್ಲರಿಗೂ ಯೂಸ್ ಆಗಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್.